ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ನಾನು ನಿಮ್ಮ ಬಸವರಾಜ್. ಇದು ನಿಮ್ಮ ಟೆಕ್ನಿಕಲ್ ಬೇಬಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ತಮಗೆಲ್ಲ ಸ್ವಾಗತ. ಈ ವಿಡಿಯೋದಾಗ ನೀವು ಈಗಾಗಲೇ ನೋಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆಯ ಹೊಸದೊಂದು ಮಾಹಿತಿಯನ್ನು ಈ ವಿಡಿಯೋದಾಗ ತಿಳ್ಕೊಳ್ಳೋಣ. ಗೃಹ ಜ್ಯೋತಿ ಗ್ಯಾರಂಟಿ ಸ್ಕೀಮ್ಗೆ ಹೊಸದೊಂದು ಅವಕಾಶವನ್ನು ಆ್ಯಡ್ ಮಾಡಲಾಗೈತಿ. ಅದೇನಪ್ಪ ಅಂದ್ರೆ ಗೃಹ ಜ್ಯೋತಿ ಯೋಜನೆಯಿಂದ ಲಿಂಕ್ಗಾಗಿ ಅರ್ಜಿ. ಗೃಹ ಜ್ಯೋತಿ ಉಚಿತ ವಿದ್ಯುತ್ತನ್ನು ನೀಡ್ತಕ್ಕಂಥ ಒಂದು ಗ್ಯಾರಂಟಿ ಸ್ಕೀಮ್. ಇಲ್ಲಿ ಬಾಡಿಗೆದಾರರು ನಿಮ್ಮ ಆಧಾರ್ ಕಾರ್ಡನ್ನು ಯೂಸ್ ಮಾಡ್ಕೊಂಡು ಆನ್ಲೈನ್ ಒಳಗೆ ಅಪ್ಲಿಕೇಶನ್ ಹಾಕಿರ್ತೀರಿ. ಸೊ ಈಗ ಬಾಡಿಗೆದಾರರು ನಿಮ್ಮ ಆಧಾರ್ ಕಾರ್ಡನ್ನು ಯೂಸ್ ಮಾಡಿಕೊಂಡು ನೀವು ಗೃಹ ಜ್ಯೋತಿ ಯೋಜನೆಗಾಗಿ ಅರ್ಜಿಯನ್ನು ಸಲ್ಲಿಸಿರ್ತೀರಿ. ಸೊ ಇವಾಗ ನೀವು ಬಾಡಿಗೆಯನ್ನು ಬಿಟ್ಟು ಬೇರೊಂದು ಮನೆಯನ್ನು ಚೇಂಜ್ ಮಾಡ್ತಾ ಇದ್ದರೆ ಅಂಥವರಿಗಾಗಿ ಈ ಒಂದು ಯೋಜನೆಯ ಅವಕಾಶವನ್ನು ನೀಡಲಾಗೈತಿ. ಏನಪ್ಪ ಅದು ಅಂದ್ರೆ, ಬಾಡಿಗೆ ಮನೆಯಲ್ಲಿ ವಾಸವಿದ್ದು ಆ ಮನೆ ಖಾಲಿ ಮಾಡಿದ ನಂತರ ಮುಂದಿನ ಬೇರೆ ಮನೆಗೆ ಬಾಡಿಗೆ ಹೋಗ್ತಕ್ಕಂಥ ಬಾಡಿಗೆದಾರರು ತಮ್ಮ ಆಧಾರ್ ಕಾರ್ಡನ್ನು ಈ ಗ್ಯಾರಂಟಿ ಸ್ಕೀಮ್, ಗೃಹ ಜ್ಯೋತಿ ಗ್ಯಾರಂಟಿ ಸ್ಕೀಮ್ನಲ್ಲಿ ನೋಂದಣಿಯಾಗಿರ್ತಕ್ಕಂಥ ನಿಮ್ಮ ಆಧಾರ್ ಕಾರ್ಡನ್ನು ಲಿಂಕ್ ಅಂದರೆ ಹಿಂತೆಗೆದುಕೊಂಡು ಮುಂದಿನ ಬೇರೊಂದು ಮನೆಗೆ ನಿಮ್ಮ ಆಧಾರ್ ಕಾರ್ಡ್ನಿಂದ ಗೃಹ ಜ್ಯೋತಿಗಾಗಿ ಹೊಸ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈ ಅರ್ಜಿಯನ್ನು ಪ್ರಾರಂಭ ಮಾಡಲಾಗಿದೆ. ಈಗ ಇಲ್ಲಿ ನಿಮ್ಗೆ ಸ್ಕ್ರೀನ್ ಒಳಗೆ ಕಾಣಕತ್ತೈತಿಲ್ಲ, ಇದೇ ವೆಬ್ಸೈಟ್. ಈ ವೆಬ್ಸೈಟನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ಆ್ಯಡ್ ಮಾಡಿರ್ತೀನಿ. ನೀವು ಅಲ್ಲಿಂದ ಡೈರೆಕ್ಟಾಗಿ ಈ ವೆಬ್ಸೈಟ್ಗೆ ಭೇಟಿ ಮಾಡ್ಬೋದು. ಸೊ ನೀವು ಮೊದಲಿಗೆ ನೀವು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡ್ಕೊಂಡು ಅರ್ಜಿಯನ್ನು ಸ್ಟಾರ್ಟ್ ಮಾಡ್ಬೇಕಾಕತಿ. ನಿಮ್ಮ ಲಿಂಕ್ಗೆ ಅರ್ಜಿಯನ್ನು ಹಾಕಬೇಕಾಕತಿ. ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಗೆಟ್ ಡೀಟೇಲ್ಸ್ ಅಂತ ಕೊಡ್ರಿ. ಒಂದು ವೇಳೆ ನೀವು ತಪ್ಪು ಆಧಾರ್ ಕಾರ್ಡ್ ನಂಬರನ್ನು ಕೊಟ್ಟಿದ್ರಿ ಅಂದ್ರೆ ಅಲ್ಲಿ ನೋ ಡಾಟಾ ಫೌಂಡ್ ಅಂತೇಳಿ ಬರ್ತೈತಿ. ಸೊ ನೀವು ಕರೆಕ್ಟಾಗಿ ಯಾವ ಅರ್ಜಿಗೆ ಯಾವ ಆಧಾರ್ ಕಾರ್ಡನ್ನು ಕೊಟ್ಟು ನೀವು ಅರ್ಜಿ ಸಲ್ಲಿಸಿರಲ್ಲ ಅದ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಮತ್ತೊಮ್ಮೆ ನಿಮ್ಮ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿರಿ. ಕೆಳಗಡೆ ಒಂದು ಚೆಕ್ ಮಾರ್ಕ್ ಐತಿ. ಆ ಚೆಕ್ ಮಾರ್ಕನ್ನು ರೈಟ್ ಮಾಡ್ಕೋರಿ. ರೈಟ್ ಮಾಡ್ಕೊಂಡ ಕೆಳಗಡೆ ಒಂದು OTP, ಇನ್ನೊಂದು ಬಯೋಮೆಟ್ರಿಕ್ ಅಂತೇಳಿ 2 ಆಪ್ಷನ್ ಅದಾವ. ಅದ್ರೊಳಗೆ ನಾ ಸಜೆಸ್ಟ್ ಮಾಡೋದು ನಿಮಗೆ OTP. ನಿಮ್ಮ ಆಧಾರ್ ಕಾರ್ಡಿಗೆ ಮೊಬೈಲ್ ಲಿಂಕ್ ಇತ್ತಪ್ಪ ಅಂದ್ರೆ OTPಯನ್ನು ಸೆಲೆಕ್ಟ್ ಮಾಡ್ಕೋರಿ. ಕೆಳಗಡೆ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದ್ರಂದ್ರೆ ನೀವೇನೀಗ ಆಗಲೇ ಅರ್ಜಿ ಹಾಕಿರಲ್ಲ ಅದ್ರ ಡೀಟೇಲ್ಸ್ ಎಲ್ಲ ಓಪನ್ ಆಕತಿ. ಒಂದ್ಸರಿ ಅದನ್ನು ಕನ್ಫರ್ಮ್ ಮಾಡ್ಕೋರಿ. ಕನ್ಫರ್ಮ್ ಮಾಡ್ಕೊಂಡ ಇಲ್ಲಿ ಹೌದು ಅಲ್ಲೋ ಅಂತೇಳಿ 2 ಆಪ್ಷನ್ ಅದಾವ. ನೀವು ಹಾಕಿದ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟ್ ಆಗಿತ್ತಪ್ಪ ಅಂದ್ರೆ ಅದನ್ನು ಎಸ್ ಅಂತೇಳಿ ಕ್ಲಿಕ್ ಮಾಡ್ರಿ. ಇಲ್ಲಪ್ಪ ಅಂದ್ರೆ ನೋ ಅಂತ ಕ್ಲಿಕ್ ಮಾಡ್ರಿ. ಇವೆರಡು ಆಪ್ಷನ್ ಒಳಗೆ ನೀವು ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲೊಂದು ಮತ್ತೊಂದು ಆಪ್ಷನ್ ಓಪನ್ ಆಕತಿ. ಇದ್ರೊಳಗೆ ನೀವು ಲಿಂಕ್ ಕಾರಣ ಕೊಡ್ಬೇಕಾಕತಿ. ಇಲ್ಲಿ ನೀವು ಹೌಸ್ ಶಿಫ್ಟ್ ಮಾಡಾಕತ್ತಿದ್ರಿ ಅಂದ್ರೆ ಮೊದಲೇ ಆಪ್ಷನ್. ಆಮೇಲೆ ಗೃಹ ಜ್ಯೋತಿ ಯೋಜನೆಗೆ ನಾನು ಕಂಟಿನ್ಯೂ ಮಾಡೋಕ್ಕೆ ಇಷ್ಟ ಇಲ್ಲಪ್ಪ ಅಂದ್ರೆ 2ನೇ ಆಪ್ಷನ್. ಇದ್ರೊಳಗೆ ನೀವು ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಚೆಕ್ ಮಾರ್ಕ್ ಮಾಡಿ ಸಬ್ಮಿಟ್ ಬಟನನ್ನು ಕ್ಲಿಕ್ ಮಾಡಿದ್ರಂದ್ರೆ ಈ ಅರ್ಜಿ ಸಬ್ಮಿಟ್ ಆಕತಿ. ಈ ಗೃಹ ಜ್ಯೋತಿ ಯೋಜನೆಯಿಂದ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಕತಿ. ಅಂದ್ರೆ ನಿಮ್ಮ ಅರ್ಜಿ ಕ್ಯಾನ್ಸಲ್ ಆಕತಿ. ಅವಾಗ ನೀವು ಮುಂದಿನ ಮತ್ತೊಂದು ಮನೆಗೆ ನಿಮ್ಮ ಆಧಾರ್ ಕಾರ್ಡನ್ನು ಕೊಟ್ಟು ಅರ್ಜಿ ಹಾಕಕ್ಕೆ ನಿಮಗೆ ಅವಕಾಶ ಐತಿ. ಇದು ಸ್ನೇಹಿತರೆ ಈ ವಿಡಿಯೋದಲ್ಲಿನ ಮಾಹಿತಿ. ಮುಂದಿನ ವಿಡಿಯೋದೊಳಗೆ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ಮಾಡಬೇಕಾಗಿರೋದು, ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡ್ರಿ. ಇನ್ನೊಬ್ಬರಿಗೆ ಈ ವಿಡಿಯೋನ ಹಂಚ್ಕೊಳ್ಳೋದ್ರಿಂದ ಅವರಿಗೂ ಕೂಡ ಈ ವಿಷಯದ ಕುರಿತಾಗಿ ಗೊತ್ತಾಕತಿ. ಮುಂದಿನ ವಿಡಿಯೋದೊಳಗೆ ಸಿಗ್ತೀನಿ ಸ್ನೇಹಿತರೆ. ಬಾಯ್.